ಕೃಷ್ಣ ಬೈರೇಗೌಡ ಅವರು ವೈಟ್ ಕಾಲರ್ ರಾಜಕಾರಣಿ ಅಂತಾನೆ ಹೆಸರು ಮಾಡಿರೋರು. ಆದರೆ ಇದೀಗ ಅವರ ಮೇಲೆ ಭೂ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರೋದು, ಯಾಕೆ ಹೀಗೆ ಆರೋಪ ಬರ್ತಿದೆ, ದಾಖಲೆ ಏನಾದರೂ ಸಿಕ್ಕಿದೆಯಾ? ಅದರ ರಿಪೋರ್ಟ್ ಇದೆ, ನೋಡೋಣ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನು ಕಬಳಿಸಿದ್ರ? ಬಿಜೆಪಿ ಕಾರ್ಯಕರ್ತರಿಂದ ಸಚಿವರ ವಿರುದ್ಧ ಪ್ರೊಟೆಸ್ಟ್. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಕಾವಲು ಕಾಯ್ತಾ ಇರೋ ಬಿಜೆಪಿ ಕಾರ್ಯಕರ್ತರು. ಮತ್ತೊಂದೆಡೆ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಕೇಳಿ ಬಂದಿರುವ ಕೃಷ್ಣ ಬೈರೇಗೌಡರ ಸ್ವಾಧೀನದಲ್ಲಿರುವ ಭೂಮಿ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಸದನದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ದಾಖಲೆ ಬಿಡುಗಡೆ ಮಾಡಿ ಕೃಷ್ಣ ಬೈರೇಗೌಡ 21 ಎಕರೆ ಖರಾಬು ಭೂಮಿಯನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಕಬಳಿಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ರು. ಕೋಲಾರ ತಾಲೂಕು ಗರುಡಪಾಳ್ಯ ಗ್ರಾಮದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ 21 ಎಕರೆ ಒತ್ತುವರಿ ಮಾಡಿಕೊಂಡಿರುವ ಕುರಿತು ಆರೋಪ ಮಾಡಿದ್ರು. ಇನ್ನು ಈ ವಿಷಯದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ನಿನ್ನೆ ತಾಲೂಕು ಕಚೇರಿ ಎದುರು ಜಮಾಯಿಸಿ ಕೃಷ್ಣ ಬೈರೇಗೌಡ ತಮ್ಮ ಪ್ರಭಾವ ಬಳಸಿಕೊಂಡು ಜಮೀನು ದಾಖಲೆಗಳನ್ನು ಹೊತ್ತೊಯ್ಯುವ ಅಥವಾ ಅದನ್ನು ಬದಲಾವಣೆ ಮಾಡುವ ಸಾಧ್ಯತೆ ಇರುತ್ತೆ, ಹಾಗಾಗಿ ನಾವು ತಾಲೂಕು ಕಚೇರಿಯನ್ನ ಕಾವಲು ಕಾಯ್ತಿದ್ದೀವಿ ಎಂದು ಆರೋಪಿಸಿದ್ರು. ಅಧಿಕಾರಿಗಳ ಮೇಲೆ ಕೂಡ ಪ್ರೆಷರ್ ಹಾಕ್ಬಿಟ್ಟು ಇವತ್ತು ಅಧಿಕಾರಿಗಳನ್ನ ಕೂಡ ತಿದ್ದುಪಡಿ ಮಾಡೋಕ್ಕೆ ಬಳಸ್ಕೊಂಬ ಉದ್ದೇಶದಿಂದ ಇವತ್ತು ನಾವು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇದ್ದೀರಿ. ಆ ಕಾರಣಕ್ಕೆ ಸಂಬಂಧಪಟ್ಟ ಇವತ್ತು ಅಧಿಕಾರಿಗಳು ಬಂದು ಇವತ್ತು ಉನ್ನತದಂಥ ಸಮಿತಿ ನೇಮಿಸಿ ಆ ದಾಖಲಾತಿಗಳನ್ನ ಜೋಪಾನವಾಗಿ ಸೆಕ್ಯೂರ್ ಮಾಡ್ತಾರೋ ಅಂತ ಉದ್ದೇಶ ಭರವಸೆ ನಮ್ಗೆ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ತೆರಳೋದು, ಇಲ್ಲ ನಾವು ಇಲ್ಲೇ ಕುತ್ಕೊಂತೀರಿ. ಯಾಕಂದ್ರೆ ಯಾರ ಮೇಲೆ ನಮ್ಗೆ ನಂಬಿಕೆನೇ. ಕೋಲಾರ ತಾಲೂಕು ವೇಮಗಲ್ ಹಾಗೂ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಕೂಗಳತೆ ದೂರದಲ್ಲೇ ಕೃಷ್ಣ ಬೈರೇಗೌಡ ಅವರ ಹುಟ್ಟೂರು ಗರುಡಪಾಳ್ಯ ಇದೆ. ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಎಕರೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿದೆ. ಇದೇ ಜಾಗದಲ್ಲಿ ಕೃಷ್ಣ ಬೈರೇಗೌಡ ಅವರ ಕುಟುಂಬ ಒಡೆತನದ ಸುಮಾರು 200 ಎಕರೆಗೂ ಹೆಚ್ಚಿನ ಭೂಮಿ ಇದೆ. ಇದು ಕೃಷ್ಣ ಬೈರೇಗೌಡರ ತಾತ ಪಟೇಲ್ ಚೌಡೇಗೌಡರು ಕ್ರಯಕ್ಕೆ ಪಡೆದ ಭೂಮಿ ಎಂದು ಹೇಳಲಾಗ್ತಾ ಇದೆ. ಅಂದ್ರೆ ಅವರು ವ್ಯಕ್ತಿಯೊಬ್ಬರಿಂದ ಖರೀದಿ ಮಾಡಿದ ಭೂಮಿ ಅನ್ನೋದು ಕೃಷ್ಣ ಬೈರೇಗೌಡರು ಹಾಗೂ ಅವರ ಕುಟುಂಬಸ್ಥರ ಸಮಜಾಯಿಷಿ. ಯಾವುದೋ ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ. ನಾವು ಗರುಡುಪಾಳ್ಯದ ಜಮೀನೇನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದೂ ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಆದರೂ ಕೂಡ ಬಿಜೆಪಿ ದಾಖಲಾತಿಗಳನ್ನ ಹಿಡಿದು ಈ ಜಾಗದಲ್ಲಿ ಒಟ್ಟು 21 ಎಕರೆ ಫುಟ್ ಖರಾಬಿದ್ದು ಅದನ್ನ ಯಾರಿಗೂ ಮಂಜೂರು ಮಾಡೋಕೆ ಬರೋದಿಲ್ಲ. ಜೊತೆಗೆ ಇವರು ಸ್ವಾಧೀನದಲ್ಲಿರುವ ಜಮೀನಲ್ಲಿ ಕೆರೆ, ಕಾಲುವೆ, ಸಣ್ಣ ಖರಾಬು ಗುಟ್ಟೆಗಳು ಇದೆ. ಇದೆಲ್ಲವೂ ಗ್ರಾಮದ ಹಾಗೂ ಸರ್ಕಾರದ ಸ್ವತ್ತು. ಅದಕ್ಕೆ ಇವರು ತಂತಿ ಬೇಲಿ ಹಾಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ ಅನ್ನುವಂಥ ಕಂದಾಯ ಸಚಿವರಿಗೆ ಈಗ ಅಕ್ರಮ ಭೂ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ನಾವು ಇವತ್ತು ಕೋಲಾರ ತಾಲೂಕಿನ ಗರುಡುಪಾಳ್ಯ ಬಳಿ ಇರುವಂಥ ಅವರ ತೋಟದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಇಲ್ಲಿ 180ಕ್ಕೂ ಹೆಚ್ಚು ಆಸ್ತಿಯನ್ನು ಅವರ ತಂದೆ ಬೈರೇಗೌಡರು ಮಾಡಿದ್ದಂಥದ್ದು. ಅಂದರೆ ಅವರೇ ಹೇಳುವ ಪ್ರಕಾರ ಸ್ಥಿರಾಸ್ತಿ ಅಂದರೆ ಈಗಾಗಲೇ ಏನು ಇಲ್ಲಿ ಅವರ ತಂದೆಯವರು ಈ ಒಂದು ಆಸ್ತಿಯನ್ನು ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿ ಆಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ನಮಗೆ ಆ ಒಂದು ಆಸ್ತಿ ಬಂದಿರತಕ್ಕಂಥದ್ದು, ಅಂದರೆ ತಂದೆಯವರಿಂದ ನಮಗೆ ಈ ಆಸ್ತಿ ಬಂದಿರತಕ್ಕಂಥದ್ದು. ಅದರಂತೆ ಇಲ್ಲಿ ನೋಡೋದಾದರೆ ಈಗಾಗಲೇ ಸಾಕಷ್ಟು ಕೆರೆ, ಕುಂಟೆ, ಕಾಲುವೆಗಳು ಎಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಅಂದರೆ 180ಕ್ಕೂ ಹೆಚ್ಚು ಎಕರೆ ಆಸ್ತಿಯನ್ನು ಅವರ ತಂದೆ ಬೈರೇಗೌಡರು ಮಾಡಿರ್ತಕ್ಕಂಥದ್ದು. ಅದರಂತೆ ಇಲ್ಲಿ ನೋಡೋದಾದರೆ ಸಾಕಷ್ಟು ತೋಟ, ಕೆರೆ, ಕುಂಟೆ, ಕಾಲುವೆ, ಈಗ ಏನು ಬಿ ಜೆ ಪಿ ನಾಯಕರು ಆರೋಪ ಏನು ಮಾಡ್ತಾಯಿದ್ದಾರೆ ಇದೆಲ್ಲವೂ ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇದು 180 ಎಕರೆ ಜಮೀನಲ್ಲಿ ಇರ್ತಕ್ಕಂಥ ಸಾಕಷ್ಟು ಒಂದು 2 ಕೆರೆ, ಜೊತೆಗೆ ಒಂದಷ್ಟು ಕಾಲುವೆಗಳು, ಒಂದಷ್ಟು ರಾಜಕಾಲುವೆಗಳು, ಕೆಲವು ಖರಾಬು ಗೋಮಾಳ ಜಮೀನುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಭಾಗದಲ್ಲಿ ನೋಡೋದಾದರೆ ಗರುಡುಪಾಳ್ಯಕ್ಕೆ ಹೊಂದಿಕೊಂಡಿರುವಂಥ ಒಂದು ಬೆಟ್ಟ,
ಇದೆಲ್ಲವೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ, ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರ್ತೀನಿ ಅಂತ ಹೇಳುವಂಥ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಈಗ ಸಾಕಷ್ಟು ಏನು ಸರ್ಕಾರಿ ಜಮೀನು ಕಬಳಿಕೆ ಆರೋಪ ಕೇಳಿಬಂದಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಈಗಾಗಲೇ ಅವರ ವಿರುದ್ಧ BJP ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಅವರು ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಇದು ಅವರ ಆಸ್ತಿಯಾಗಿರ್ತಕ್ಕಂಥದ್ದು. ಇದು 180 ಎಕರೆಗೂ ಹೆಚ್ಚು, ಅಂದರೆ 220ಕ್ಕೂ ಹೆಚ್ಚು ಆಸ್ತಿ ಅವ್ರದ್ದು ಇತ್ತು. ಆದರೆ ಈಗ ಸದ್ಯಕ್ಕೆ ಭಾಗಗಳಾಗಿ ಹೆಣ್ಣುಮಕ್ಕಳ ಆಸ್ತಿ ಸೇರಿದಂತೆ ಒಟ್ಟು ಈಗ 180 ಎಕರೆ ಮಾತ್ರ ಅವ್ರ ಹೆಸರಲ್ಲಿ ಇರುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಂತೆ ಈ ಭಾಗದಲ್ಲಿ ನೋಡೋದಾದರೆ ಇದು ಗಡ್ಪಾಳ್ಯ ಸರ್ವೆ ನಂಬರ್ 46, 47, 48ರಲ್ಲಿ ಬರುವಂಥ ಆಸ್ತಿ ಇದಾಗಿರ್ತಕ್ಕಂಥದ್ದು. ಇದು ಒಟ್ಟು 180 ಎಕರೆ ಜಮೀನು. ಇಲ್ಲಿ ಕೆರೆ, ಕುಂಟೆ, ಕಾಲುವೆ, ರಾಜಕಾಲುವೆ, ಜೊತೆಗೆ ಸರ್ಕಾರಿ ಗೋಮಾಳ, ಈ ಎಲ್ಲ ಆಸ್ತಿ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು. ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಇದು ತೋಟ. ಇದು ಒಟ್ಟಾರೆ ಏನು ನಿನ್ನೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಆರೋಪ ಮಾಡಿದಂತೆ ಈ ಭಾಗದಲ್ಲಿ 180ಕ್ಕೂ ಹೆಚ್ಚು ಎಕರೆ ಆಸ್ತಿಯನ್ನು ಹೊಂದಿರತಕ್ಕಂಥ ಕೃಷ್ಣ ಬೈರೇಗೌಡರು ಇಲ್ಲಿ ಕೆರೆ, ಕುಂಟೆ, ಕಾಲುವೆ, ಸರ್ಕಾರಿ ಗೋಮಾಳ ಜಮೀನುಗಳನ್ನು ಕಬಳಿಸಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ ಅದು ಈಗಿನ ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. ಒಟ್ನಲ್ಲಿ ಇಷ್ಟು ದಿನ ಯಾವುದೇ ಆರೋಪಗಳು ಇಲ್ಲದೆ ತಮ್ಮ ವಿಭಿನ್ನ ಕೆಲಸಗಳಿಂದಲೇ ರಾಜ್ಯದಲ್ಲಿ ಹೆಸರು ಮಾಡಿದ್ದ ಕೃಷ್ಣ ಬೈರೇಗೌಡ ಅವರ ಮೇಲೆ ಸರ್ಕಾರಿ ಭೂಮಿ ಕಬಳಿಕೆ ಆರೋಪ ಕೇಳಿ ಬಂದಿದೆ. ಸದ್ಯ ಇದನ್ನ ಕೃಷ್ಣ ಬೈರೇಗೌಡ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.